ಪಿಕ್ಚರ್ ಟಾಕೀಸ್ ನ ಫಿಲ್ಮಿ ರೌಂಡ್ಸ್ಗೆ ಎಲ್ರಿಗೂ ವೆಲ್ಕಮ್. ಸಿನಿಮಾ ಲೋಕದ ಚಿಕ್ಕದು ದೊಡ್ಡದು ಎಲ್ಲಾ ರೀತಿ ವೆರೈಟಿ ಅಪ್ಡೇಟ್ಸ್ ಕೊಡೋಕೆ ನಾವ್ ರೆಡಿ. ರೌಂಡ್ಸ್ಗೆ ನೀವ್ ರೆಡಿ. ಮತ್ತ್ಯಾಕ್ ತಡ, ಹತ್ತಿ ಫಿಲ್ಮಿ ಗಾಡಿನ ಹೊಡಿರಿ ರೌಂಡ್ಸು. ಶುರು ಹಚ್ಕೊಳ್ಳೋಣ ಬನ್ನಿ. ಅಭಿಮಾನಿಗಳೇ, ನಮ್ ಮನೆ ದೇವ್ರು. ಕಾಂತಾರ ಚಾಪ್ಟರ್ 1. ರಿಷಬ್ ಶೆಟ್ರು ಕಾಂತಾರ ಸರ್ಪ್ರೈಸಿಂಗ್ಲಿ ಆಲ್ ಓವರ್ ಇಂಡಿಯಾ ಸಿಕ್ಸರ್ ಹೊಡೆದಿತ್ತು. ಅದೇ ಜೋಶಲ್ಲಿ ಮತ್ತೆ ಹೊಂಬಾಳೆ ಜೊತೆ ಕೊಲಾಬ್ ಆಗಿ ರಿಷಬ್ ಶೆಟ್ರು ಕಾಂತಾರ ಚಾಪ್ಟರ್ 1 ಮಾಡಿದ್ದಾರೆ. 125 ಕೋಟಿ ಬಜೆಟ್ ಅಲ್ಲಿ ರೆಡಿ ಆಗಿರೋ ಈ ಮ್ಯಾಸಿವ್ ಪ್ರೀಕ್ವೆಲ್ ರಿಲೀಸ್ಗೆ ರೆಡಿ ಆಗಿದೆ. ಇದುವರೆಗೂ ಒಂದೆರಡು ಪೋಸ್ಟರ್, ಒಂದು ಟೀಸರ್ ಬಿಟ್ರೆ ಬೇರೇನನ್ನು ಸಿನಿಮಾ ಟೀಮ್ ಆಚೆ ಬಿಟ್ಟಿಲ್ಲ. ಸಿನಿಮಾ ಇದೇ ಅಕ್ಟೋಬರ್ 2 ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಅವತ್ತು ವಿಜಯದಶಮಿ ಮತ್ತೆ ಗಾಂಧಿ ಜಯಂತಿ ಬೇರೆ ಇದೆ. ಸೊ ಲಾಂಗ್ ವೀಕೆಂಡ್ ಬೇರೆ ಇರೋದ್ರಿಂದ ಭರ್ಜರಿ ಓಪನಿಂಗ್ ತಗೊಳ್ಳೋ ಸಾಧ್ಯತೆ ಇದೆ. ಸಿನಿಮಾ ನಡೆಯೋದು 300 CE ನಲ್ಲಿ, ಬನ್ವಾಸಿ ಕಾಡ್ನಲ್ಲಿ. ರಿಷಬ್ ಶೆಟ್ರದು ನಾಗಸಾಧುವಿನ ಪಾತ್ರ ಅನ್ನೋ ಒಂದಷ್ಟು ರೂಮರ್ಸ್ ಓಡಾಡ್ತಾ ಇದೆ. ಇದೇ 20 ಅಥವಾ 21ಕ್ಕೆ ಸಿನಿಮಾದ ಟ್ರೈಲರ್ ಅಥವಾ ಸಾಂಗ್ಸ್ ಕೂಡ ರಿಲೀಸ್ ಆಗೋ ಸಾಧ್ಯತೆ ಇದೆ. ಅದು ದಿಲ್ಜಿತ್ ದೋಸ್ತಾನ್ ಅವರು ಹಾಡಿರೋ ಹಾಡು ಕೂಡ ಇರಬಹುದು. ಕಾಂತಾರ ಟೀಮ್ ಅಗ್ರೆಸಿವ್ ಆಗೇನು ಪ್ರಮೋಷನ್ ಮಾಡ್ತಾ ಇಲ್ಲ. ಒಂದು ಟ್ರೈಲರ್, ಒಂದು ಸಾಂಗ್ ಬಿಟ್ಟು ಪೇಡ್ ಪ್ರೀಮಿಯರ್ ಶೋಗಳನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ ಟೀಮ್ನವರು. ಮಾಡಿದ್ರೆ ನಾರ್ತ್ ಅಲ್ಲಿ ಒಂದು, ಸೌತ್ ಅಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ನ ಮಾಡಬಹುದು. 2500+ ಪೇಡ್ ಪ್ರೀಮಿಯರ್ ಶೋಗಳನ್ನ ಕಾಂತಾರದವರು ಪ್ಲಾನ್ ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಹೆಚ್ಚಿಗೆ ಏನು ಕಾಯ್ಬೇಕಾಗಿಲ್ಲ. ಆದಷ್ಟು ಬೇಗ ಸಿನಿಮಾ ಟೀಮ್ ಇಂದ ಅಪ್ಡೇಟ್ಸ್ ಬಂದೇ ಬರುತ್ತೆ. ಕಿಚ್ಚ ಇನ್ ಕೇಡಿ. ಪ್ರೇಮ್ಸ್ ಅವರ ಕೇಡಿ ದ ಡೆವಿಲ್ ಸಿನಿಮಾ ಶುರು ಆಗಿ ಹೆಚ್ಚು ಕಮ್ಮಿ 2 ವರ್ಷದ ಮೇಲೆ ಆಯ್ತು ಅನ್ಸುತ್ತೆ. ಪ್ರೇಮ್ ಮತ್ತೆ ಧ್ರುವ ಸರ್ಜಾ ಅವರ ಕಾಂಬೋದಲ್ಲಿ ಸಿನಿಮಾ ಈಗ ನೋಡ್ಬೋದು, ಆಗ ನೋಡ್ಬೋದು ಅಂತ ಅನ್ಕೊಂಡಿದ್ದವ್ರಿಗೆಲ್ಲ ಡಿಸಪಾಯಿಂಟ್ಮೆಂಟ್ ಆಗ್ತಾನೆ ಇತ್ತು. ಈಗ ಪ್ರೇಮ್ಸ್ ಅವರೇ ಹೇಳಿರೋ ಪ್ರಕಾರ ಸಿನಿಮಾ ಈ ದೀಪಾವಳಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ. ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರವಿಚಂದ್ರನ್, ರಮೇಶ್, ರೇಷ್ಮಾ ನಾನಯ್ಯ ಹೀಗೆ ಆಲ್ರೆಡಿ ದೊಡ್ಡ ಸ್ಟಾರ್ ಕಾಸ್ಟ್ ಇದ್ದಿದ್ದ ಸಿನಿಮಾಗೆ ಮತ್ತೊಂದು ಸ್ಟಾರ್ ಪವರ್ ಆಡ್ ಆಗಿದೆ. ಸರ್ಪ್ರೈಸಿಂಗ್ಲಿ ಕಿಚ್ಚ ಸುದೀಪ್ ಅವರು ಕೆಡಿ ಸ್ಟಾರ್ ಕ್ಯಾಸ್ಟ್ ಗೆ ಆಡ್ ಆಗಿದ್ದಾರೆ. ಇದನ್ನ ಪ್ರೇಮ್ಸ್ ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಪ್ರೇಮ್ಸ್ ಜೊತೆ ಧ್ರುವ ಸರ್ಜಾ ಅವರು ಹಾಗೆ ಸುದೀಪ್ ಅವರು ಒಟ್ಟಿಗೆ ಕಾಣಿಸ್ಕೊಂಡಿದ್ದು ಸಿನಿಮಾಗೆ ಬೇಕಿರೋ ಎಕ್ಸ್ಟ್ರಾ ಐಪ್ ನ ಕೊಟ್ಟಿದೆ. ಇಷ್ಟೆಲ್ಲ ಐಪ್ ಇರೋ ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಚೆನ್ನಾಗಿದ್ರೆ ಅದ್ರ ಕತೆನೆ ಬೇರೆ ಆಗುತ್ತೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ಬೋದು, ಕಾದು ನೋಡೋಣ. ಮಾರ್ಕ್ ಫಸ್ಟ್ ಲಿರಿಕಲ್. ಮಾರ್ಕ್ ಕಿಚ್ಚ ಸುದೀಪ್ ಮತ್ತು ವಿಜಯ್ ಕಾರ್ತಿಕೇಯ ಕಾಂಬೋದಲ್ಲಿ ಬರ್ತಾ ಇರೋಂತ ಸಿನಿಮಾ. ಸುದೀಪ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ BRB ಶೂಟಿಂಗ್ ನ ಬ್ರೇಕ್ ಹಾಕಿ ಗ್ಯಾಪ್ ಅಲ್ಲಿ ಮಾರ್ಕ್ ನ ಮುಗಿಸ್ತಾ ಇದ್ದಾರೆ. ಮ್ಯಾಕ್ಸ್ ನ ಸಕ್ಸಸ್ ಮೂಡ್ ಅಲ್ಲಿರೋ ಈ ಟೀಮ್ ಶೂಟಿಂಗ್ ನ ಫಾಸ್ಟ್ ಪೇಸ್ ಅಲ್ಲಿ ಮಾಡ್ತಾ ಇದೆ. ಸುದೀಪ್ ಅವರೇ ಹೇಳಿರೋ ಪ್ರಕಾರ ಸಿನಿಮಾ ಇದೇ ಡಿಸೆಂಬರ್ ನಲ್ಲಿ ರಿಲೀಸ್ ಆಗುತ್ತಂತೆ. ಡೇಟ್ ಅನೌನ್ಸ್ ಮಾಡಿಲ್ಲ, ಬಟ್ ಸಿನಿಮಾ ಟೀಮ್ ಮಾತ್ರ ಫಾಸ್ಟ್ ಪೇಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಸುದೀಪ್ ಅವರ ಬರ್ತ್ಡೇ ದಿನ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿತ್ತು. ಈಗ ಸಿನಿಮಾದ ಫಸ್ಟ್ ಲಿರಿಕಲ್ ರಿಲೀಸ್ಗೆ ರೆಡಿ ಆಗಿದೆ. ಅಜನೀಶ್ ಅವರು ಸಾಂಗ್ ನ ಬ್ರಿಲಿಯಂಟ್ ಆಗಿ ಕಂಪೋಸ್ ಮಾಡಿದ್ದಾರೆ. ಹಾಗೆ ಶೋಭಿ ಅವರು ಒಳ್ಳೆ ಕೊರಿಯೋಗ್ರಫಿನ ಮಾಡಿದ್ದಾರೆ. ಸಾಂಗ್ ಪೂರ್ತಿಯಾಗಿ ಎಂಜಾಯ್ ಮಾಡಬಹುದು ಅಂತ ಸುದೀಪ್ ಅವರೇ ಟ್ವೀಟ್ ಮಾಡಿದ್ದಾರೆ. ಸಾಂಗ್ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಅನ್ನೋದನ್ನ ಕೂಡ ಸುದೀಪ್ ಅವರು ಹೇಳಿದ್ದಾರೆ. ದ ಡೆವಿಲ್. ದರ್ಶನ್ ಅವರ ಡೆವಿಲ್ ಸಿನಿಮಾ ಇದೇ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗುತ್ತೆ ಅಂತ ಟೀಮ್ನವರೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ದರ್ಶನ್ ಅವರ ಪ್ರೆಸೆಂಟ್ ಸಿಚುವೇಶನ್ ಇಂದಾಗಿ ಕಾಟೇರ ಆದ್ಮೇಲೆ ಅವರ ಯಾವುದೇ ಫಿಲಂ ರಿಲೀಸ್ ಆಗಿರ್ಲಿಲ್ಲ. ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ರಿಲೀಸ್ ಆಗಿ ಹಿಟ್ ಆಗಿದೆ. ಡಿಸೆಂಬರ್ ಅಲ್ಲಿ ಸಿನಿಮಾ ರಿಲೀಸ್ ಆಗೋದಾದ್ರೆ ಸಿನಿಮಾದ ಪ್ರಮೋಷನ್ಸ್ ಹೇಗಾಗುತ್ತೆ ಅನ್ನೋದನ್ನ ದರ್ಶನ್ ಅವರ ಫ್ಯೂಚರ್ ಮೇಲಿದೆ. ಹಾಗೆ ಇತ್ತೀಚೆಗೆ ಡೆವಿಲ್ ಸಿನಿಮಾದ ರೈಟರ್ ಇಂಟರ್ವ್ಯೂ ಒಂದರಲ್ಲಿ ಹೀಗೆ ಹೇಳಿದ್ರು. ನಿರ್ದೇಶಕರ ಪ್ರಕಾರ ಅವರು ವಿಜಯ್ ಪ್ರಸಾದ್ ಅವರ 8ರಿಂದ 10 ಕತೆಗಳನ್ನ ಕೇಳಿ ಅದ್ಯಾವುದು ಇಷ್ಟ ಆಗದೆ ಇವರ ಕಥೆಯನ್ನ ಓಕೆ ಮಾಡಿದ್ರು ಅಂತ ಅವರು ಇಂಟರ್ವ್ಯೂ ನಲ್ಲಿ ಹೇಳಿದ್ರು. ಇನ್ನು ಸಿನಿಮಾದ ಸಾಂಗ್ಸ್, ಟ್ರೈಲರ್ ಎಲ್ಲ ಬರೋದಿದೆ. ಸೊ ಕೀಪ್ ವೈಟಿಂಗ್. ಬಿಗ್ ಬಾಸ್ ಸೀಸನ್ 12. ಇನ್ ಮುಂದೆ ಬಿಗ್ ಬಾಸ್ ನ ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ದ ಕಿಚ್ಚ ಸುದೀಪ್ ಅವರು ಮತ್ತೆ ಹೋಸ್ಟ್ ಆಗಿ ಬಿಗ್ ಬಾಸ್ ಗೆ ಬಂದಿದ್ದಾರೆ. ಈ ಸೀಸನ್ ಇದೇ ಸೆಪ್ಟೆಂಬರ್ 28ಕ್ಕೆ ಶುರು ಆಗ್ತದೆ. ಬಿಗ್ ಬಾಸ್ ನ 2 ಪ್ರೋಮೋಗಳು ರಿಲೀಸ್ ಆಗಿದೆ. ಅದರಲ್ಲಿ ಸುದೀಪ್ ಅವರು ಮಾರ್ಕ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ನೀವು ಇಷ್ಟು ವರ್ಷದಿಂದ ಬಿಗ್ ಬಾಸ್ ನ ನೋಡಿದ್ರು ಈ ವರ್ಷ ಇನ್ನೂ ಏನೋ ಬೇರೆ ಇರುತ್ತೆ ಅನ್ನೋ ಹಿಂಟ್ ನ ಸುದೀಪ್ ಅವರು ಪ್ರೋಮೋದಲ್ಲಿ ಕೊಟ್ಟಿದ್ದಾರೆ. ತುಂಬಾ ಫ್ಯಾನ್ಸ್ಗೆ ಸುದೀಪ್ ಅವರು ಅಟ್ಲೀಸ್ಟ್ ಒಂದು ಸಿನಿಮಾ ಮಾಡ್ಲಿ ವರ್ಷಕ್ಕೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ಈ ಬಿಗ್ ಬಾಸ್, CCL ಮಧ್ಯೆ ಸುದೀಪ್ ಅವರು ಫ್ಯಾನ್ಸ್ ನ ಎಕ್ಸ್ಪೆಕ್ಟೇಷನ್ ನ ಹೇಗ್ ರೀಚ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಮೂವಿ ಟಿಕೆಟ್ಸ್ 200 ರೂಪೀಸ್. ಇನ್ನು ಮುಂದೆ ಕರ್ನಾಟಕದಲ್ಲಿ ಸಿನಿಮಾ ಟಿಕೆಟ್ಸ್ ಮ್ಯಾಕ್ಸಿಮಮ್ 200 ರೂಪಾಯಿ ಇರಬೇಕು ಅಂತ ಗವರ್ಮೆಂಟ್ ಅವರು ಆರ್ಡರ್ ಪಾಸ್ ಮಾಡಿದ್ದಾರೆ. ಮಲ್ಟಿಪ್ಲೆಕ್ಸ್ ಗಳಲ್ಲಿ ಟ್ಯಾಕ್ಸ್ ಸೇರಿ 236 ವರೆಗೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ನಿಜಕ್ಕೂ ಸಿನಿ ಬಫ್ಸ್ಗೆ ಒಳ್ಳೆ ನ್ಯೂಸ್. ಇದರಿಂದ ಒಳ್ಳೆ ಸಿನಿಮಾಗಳಿಗೆ ಫುಟ್ಫಾಲ್ ಜಾಸ್ತಿ ಆಗೋ ಸಾಧ್ಯತೆಗಳಿದೆ. ಈಗ ಬಂದಿರೋ ಸುದ್ದಿ ಏನಪ್ಪಾ ಅಂತಂದ್ರೆ, ಈ ಗವರ್ಮೆಂಟ್ ಮೂವ್ನ ಪ್ರಶ್ನೆ ಮಾಡಿ ಕಾಂತಾರ ಪ್ರೊಡ್ಯೂಸರ್ಸ್ ಕೋರ್ಟ್ ನಲ್ಲಿ ಪ್ಲೀ ಹಾಕಿದ್ದಾರೆ. ಅವರು ನಿಜಕ್ಕೂ ಇದನ್ನ ಯಾಕೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ.
ಕಡಿಮೆ ಟಿಕೆಟ್ ಪ್ರೈಸ್ ಇದ್ರೆ ಹೆಚ್ಚು ಜನ ಸಿನಿಮಾ ನೋಡ್ಬೋದು ಅಲ್ವಾ? ಅಂಡ್ ಸಿನಿಮಾ ಚೆನ್ನಾಗಿದ್ರೆ ರಿಪೀಟ್ ಆಡಿಯನ್ಸ್ ಬರೋ ಚಾನ್ಸಸ್ ಜಾಸ್ತಿ ಅಲ್ವಾ? ಆಕ್ಚುಲಿ ಈ ಮ್ಯಾಕ್ಸಿಮಮ್ ಪ್ರೈಸ್ ರೂಲ್ ಜನಸ್ನೇಹಿ ಆಗಿದೆ. ದೊಡ್ಡ ಸಿನಿಮಾಗಳು ಇಷ್ಟ ಬಂದ್ ಪ್ರೈಸ್ ಗಳನ್ನ ಫಿಕ್ಸ್ ಮಾಡ್ಕೊಂಡು ಸಿನಿಮಾ ಲವರ್ಸ್ಗೆ ಆಕ್ಚುಲಿ ಕಷ್ಟ ಆಗ್ತಾ ಇತ್ತು. ಕಾಂತಾರ ಪ್ಲೀಗೆ ರಿಸಲ್ಟ್ ಏನ್ ಬರ್ಬೋದು ಕಾದ್ ನೋಡ್ಬೇಕು. ಬರೀ ಒಂಬಾಳೆ ಫಿಲ್ಮ್ಸ್ ಮಾತ್ರ ಅಲ್ಲ, ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ, ವಿಕೆ ಫಿಲ್ಮ್ಸ್, ಕೀ ಸ್ಟೋನ್ ಎಂಟರ್ಟೈನ್ಮೆಂಟ್ ಕೂಡ ಗವರ್ಮೆಂಟ್ ಆರ್ಡರ್ ವಿರುದ್ಧ ಕೋರ್ಟ್ಗೆ ಅಪೀಲ್ ಹಾಕಿವೆ. ಕರ್ನಾಟಕ ರತ್ನ ಟು ಡಾಕ್ಟರ್ ವಿಷ್ಣುವರ್ಧನ್ ಅಂಡ್ ಬಿ ಸರೋಜಾದೇವಿ. ತುಂಬಾ ಲೇಟ್ ಆದ್ರೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ. ಅವರು ಇಲ್ಲವಾಗಿ ಸುಮಾರು 16 ವರ್ಷ ಆದ್ಮೇಲೆ ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಹಾಗೆ ತುಂಬಾ ದಿನಗಳಿಂದ ವಿಷ್ಣುವರ್ಧನ್ ಅವರ ಫ್ಯಾನ್ಸ್ಗೆ ಕನಸಾಗಿದ್ದಂತ ಅಭಿಮಾನ್ ಸ್ಟುಡಿಯೋದಲ್ಲಿನ ಸ್ಮಾರಕಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ವಿಷ್ಣುವರ್ಧನ್ ಅವರ ಬರ್ತ್ಡೇ ಟೈಮ್ ಅಲ್ಲಿ ಅಭಿಮಾನಿಗಳಿಗೆ ಇದು ಖಂಡಿತ ಖುಷಿ ಕೊಟ್ಟಿರುತ್ತೆ. ಇವರ ಜೊತೆ ಇತ್ತೀಚೆಗೆ ನಿಧನರಾದಂತ ಬಿ ಸರೋಜಾದೇವಿ ಅವ್ರಿಗೂ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಅಮೂಲ್ಯ ಇಸ್ ಬ್ಯಾಕ್ ಆಸ್ ಪಿಕಾಬೋ. ಸುಮಾರು 8 ರಿಂದ 9 ವರ್ಷಗಳಾದ್ಮೇಲೆ ಅಮೂಲ್ಯ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಶ್ರಾವಣಿ ಸುಬ್ರಹ್ಮಣ್ಯ ನಿರ್ದೇಶಕರಾದ ಮಂಜು ಸ್ವರಾಜ್ ಅವರು ಅಮೂಲ್ಯ ಅವರು ಕಂಬ್ಯಾಕ್ ಮಾಡ್ತಾ ಇರೋ ಸಿನಿಮಾ ಪಿಕಾಬೋನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅಮೂಲ್ಯ ಅವರ ಬರ್ತ್ಡೇ ಪ್ರಯುಕ್ತ ಈ ಸಿನಿಮಾದ ಒಂದು ಚಿಕ್ಕ ಗ್ಲಿಮ್ಸ್ ಅನ್ನ ಸಿನಿಮಾ ಟೀಮ್ ಹಂಚ್ಕೊಂಡಿತ್ತು. ಅಮೂಲ್ಯ ಎಂದಿನಂತೆ ಬಬ್ಲಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಮೂಲ್ಯ ಅವ್ರನ್ನ ಆಡಿಯನ್ಸ್ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನ ವೆಯ್ಟ್ ಮಾಡಿ ನೋಡ್ಬೇಕು. ಶೂಟಿಂಗ್ ಅಪ್ಡೇಟ್ಸ್. ಹೇಮಂತ್ ರಾವ್ ಡೈರೆಕ್ಟ್ ಮಾಡಿ ಶಿವಣ್ಣ ಮತ್ತೆ ಡಾಲಿ ಧನಂಜಯ್ ಅವರ ಕಾಂಬೋನಲ್ಲಿ ಬರ್ತಾ ಇರುವಂತ ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ಈ ಸಿನಿಮಾಗಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಮ್ಯಾಸಿವ್ ಸೆಟ್ ಒಂದನ್ನ ಬಿಲ್ಡ್ ಮಾಡಿದ್ಯಂತೆ ಫಿಲಂ ಟೀಮ್. ಶಿವಣ್ಣ ಹಾಗೂ ಧನಂಜಯ್ ಅವರು ಸಿನಿಮಾದಲ್ಲಿ ರೆಟ್ರೋ ಲುಕ್ ನಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಥಿಯೇಟ್ರಿಕಲ್ ರಿಲೀಸಸ್. ಕಳೆದ ವಾರ ಸ್ಯಾಂಡಲ್ವುಡ್ ಅಲ್ಲಿ ಗ್ರೀನ್ ಗರ್ಲ್, ಗುರಿ, ಜಂಬೂ ಸರ್ಕಸ್, ಮಾಯಾವಿ, ಮಿಡಿಲ್ ಕ್ಲಾಸ್ ರಾಮಾಯಣ, ನಿದ್ರಾದೇವಿ ನೆಕ್ಸ್ಟ್ ಡೋರ್, ರಕ್ಷಕ, ರಾಮನಗರ, ರೂಮ್ ಬಾಯ್, ಸೆಪ್ಟೆಂಬರ್ 10 ಮತ್ತೆ ಸನ್ ಆಫ್ ಮುತ್ತಣ್ಣ ಅನ್ನೋ ಸಿನಿಮಾಗಳು ರಿಲೀಸ್ ಆಗಿವೆ. ತೆಲುಗಿನ ಮಿರಾಯ್ ಕೂಡ ಕನ್ನಡಕ್ಕೆ ಡಬ್ ಆಗಿ ರಿಲೀಸ್ ಆಗಿದೆ. ಟೀಸರ್, ಟ್ರೈಲರ್ ಅಂಡ್ ಸಾಂಗ್ಸ್. ಶಶಾಂಕ್ ಡೈರೆಕ್ಷನ್ ನಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಆಕ್ಟ್ ಮಾಡಿರೋ ಬ್ರ್ಯಾಡ್ ಸಿನಿಮಾದ ಗಂಗಿ ಗಂಗಿ ವಿಡಿಯೋ ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ ನ ಹಾಡಿ ಲಿರಿಕ್ಸ್ ಬರ್ದಿರೋದು ಬಾಲು ಬಾಳೆಗುಂದಿ ಅವರು. ಸಾಂಗ್ ಸ್ವಲ್ಪ ನಾಟಿ ಆಗಿದೆ, ಹಾಟ್ ಆಗಿದೆ. ಡೈಜಿ. ಶಿವಾಜಿ ಸೂರತ್ಕಲ್ ಕಾಂಬೋನಲ್ಲಿ ರಮೇಶ್ ಅರವಿಂದ್ ಹಾಗೂ ಆಕಾಶ್ ಶ್ರೀವತ್ಸ ಅವರು ಈಗ ಡೈಜಿ ಸಿನಿಮಾದ ಮೂಲಕ ಬರ್ತಾ ಇದ್ದಾರೆ. ರಮೇಶ್ ಅವರ ಬರ್ತ್ಡೇ ಪ್ರಯುಕ್ತ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಇದೊಂದು ಹಾರರ್ ಜಾನರ್ ಸಿನಿಮಾ ಆಗಿದ್ದು ಟೀಸರ್ ಇಂಟ್ರೆಸ್ಟಿಂಗ್ ಆಗಿದೆ. ಸಿನಿಮಾ ಇಷ್ಟರಲ್ಲೇ ರಿಲೀಸು ಆಗಲಿದೆ. ಇವಿಷ್ಟು ಈ ವಾರದ ಸುದ್ದಿಗಳಾಗಿದ್ದು, ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀವಿ. ಈ ಕಂಟೆಂಟ್ ನ ಬರ್ದಿರೋದು ವಿನೋದ್ ಅವರು. ಇಂಥ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನ ಮತ್ತೆ ಮತ್ತೆ ನೋಡ್ಬೇಕು, ಕೇಳ್ಬೇಕು ಅನ್ಸ್ಕೊಂಡ್ರೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು, ಈ ಚಾನಲ್ಗೆ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.